ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವಾಗಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಆಸೆ ಕೂಡ ಇರುತ್ತೆ ಇದರಲ್ಲಿ. ಮಹಾಸಂಗಮ ಆಗಿರೋದ್ರಿಂದ ಎರಡು ಕೂಡ ಒಟ್ಟಿಗೆ ಹಾಕ್ತಿರುವಂಥದ್ದು. ಸೊ ಇವಾಗ ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಕೂಡ ನೋಡಿದ್ರೆ ನಿಮ್ಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಇವತ್ತು. ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ನೋಡ್ತಾ ಹೋಗಿ ಆಯಿತಾ. ಸೊ ಬನ್ನಿ ಈಗ ಶುರು ಮಾಡೋಣ. ಇನ್ನೇನು ಕಬಡ್ಡಿ ಆಟ ಆಡಬೇಕಲ್ವಾ ನೆಕ್ಸ್ಟ್ ಡೇ. ಅದಕ್ಕೂ ಮುಂಚೆ ಒಂದು ಸ್ಕೆಚ್ ಹಾಕಿರ್ತಾರೆ ಇವರೆಲ್ಲ 5 ಜನ ಸೇರಿಕೊಂಡು. ಅದೇನು ಅಂತಂದರೆ ಈಗ ನೋಡ್ತಾ ಇದ್ದೀರಲ್ಲ ನೀವೇನೆ, 5 ಜನ ಹೆಣ್ಮಕ್ಳ ಥರ ವೇಷ ಹಾಕ್ಕೊಂಡು ಅವರೆಲ್ಲರೂ ಚೆನ್ನಾಗಿ ಹೊಡಿಬೇಕು ಅಂತ. ಹಿಂದಿನ ಸಂಚಿಕೆ ನೋಡಿದ್ರೆ ಖಂಡಿತ ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ ಸ್ಟೋರಿ. ಇಲ್ಲಿ ಒಬ್ಬೊಬ್ಬರು ಹಿಡ್ಕೊಂಡು ಸರಿ ಚೆನ್ನಾಗಿ ಬಾರ್ಸಾಕ್ಬಿಡ್ತಾರೆ. ಸೊ ಅಜಿತ್ ಮಾತ್ರ ಯಾರಿಗೂ ತೋರಿಸ್ಕೊಳ್ದಂಗೆ ಮನೆಯವ್ರಿಗೆ ಕೂಡ ಹೇಳಬಾರ್ದು ನಾನು ಈ ರೀತಿ ಮಾಡಿದ್ದೀನಿ ಅಂತ ಹೇಳಿ ಇವ್ರು 4 ಜನದ ಮಾತು ತೊಗೊಂಡು ಅವನು ಕೂಡ ಮಾಡ್ತಾ ಇರ್ತಾನೆ. ಸೊ ಎಲ್ಲರನ್ನೂ ಚೆನ್ನಾಗಿ ತದ್ಕಾಕ್ಬಿಡ್ತಾರೆ, ಹೆಣ್ಮಕ್ಳು ವೇಷ ಹಾಕೊಂಡು ಹೋಗಿರ್ತಾರಲ್ವ. ಸೊ ಒಬ್ಬೊಬ್ಬರು ರೌಡಿಗಳು, ಒಬ್ಬೊಬ್ಬರು ಇವರು. ಸೊ ಅವ್ರನ್ನೆಲ್ಲ ಹೆಂಗೆ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಜೋರಾಗೆಲ್ಲ ಹೊಡೆದಾಕ್ತಾರೆ. ಸೊ ಇವಾಗ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕೊನೆವರೆಗೂ ನೋಡಿ, ಎಲ್ಲನೂ ಸ್ಕಿಪ್ ಮಾಡಿಬಿಡಿ, ಚೆನ್ನಾಗಿದೆ ಓಕೆನಾ. ಸೊ ಇನ್ನೇನು ಎಲ್ಲ ಹೊಡೆದ ಆದಮೇಲೆ ಫೈನಲಿ ಸೂರ್ಯಗಂತೂ ತುಂಬಾ ಸಿಟ್ಟಿರುತ್ತೆ ಹುಲಿ ಮೇಲೆ. ಅವನ್ನಂತೂ ಹೆಂಗೆ ಬಾರಿಸ್ತಾರೆ ಅಂತಂದರೆ ಬಿದ್ದೋಗೋ ಥರ ಬಾರಿಸ್ಬಿಟ್ಟು ಈಚೆ ಓಡಿ ಬರ್ತಾರೆ. ಓಡ್ ಬಂದ ತಕ್ಷಣವೇ 3 ಜನ ಮಾತ್ರ ಓಡ್ ಬರ್ತಾರೆ. ಸೊ ಇನ್ನು ಇಬ್ಬರು ಇಲ್ಲೋದ್ರಂತ ಹುಡ್ಕಾಡ್ತಾ ಇರ್ತಾರೆ. ಇದರಲ್ಲಿ ಅಜಿತ್ ಮಾತ್ರ ತಪ್ಪಿಸ್ಕೋಬೇಕಲ್ವಾ, ಇಲ್ಲಿಗೆ ಬರೋಂಗಿರಲ್ಲ ಅವನು. ಏಕೆಂದರೆ ನಾನು ಆ ಥರ ಮಾಡಿದ್ದೀನಿ ಅನ್ನೋದು ಅವನಿಗೆ ಗೊತ್ತಾಗಬಾರ್ದು ಯಾರಿಗೂ ಇಲ್ಲಿ. ಹಾಗಾಗಿ ಮನೋಜ್ ಮನೋಜ್ ಸಿಗಾಕೋಬಿಟ್ನೇನ್ರೋ ಅಂತೇಳಿ ಸೂರ್ಯ ಹೇಳ್ತಾ ಇರ್ತಾನೆ. ಸೊ ಅಷ್ಟರಲ್ಲೇ ಅವನು ಕೂಡ ಓಡ್ ಬರ್ತಾನೆ. ಅದು ಏನೋ ಹಿಂಗೆ ಸ್ಯಾರಿಲೆಲ್ಲ ಹಿಡ್ಕೊಂಡು ಬರ್ತಾನೆ ಒಂದು ಫೈಲ. ನಾನು ಫೈಲ್ ತೊಗೊಬಂದಿದ್ದೀನಿ ಕಣ್ರೋ ಅಂತ ಹೇಳ್ಬಿಟ್ಟು ಹೊಗಳ್ತಾ ಇರ್ತಾನೆ. ಸೊ ಆ ಫೈಲ್ ತಂದಿರೋದಕ್ಕೆ ತುಂಬ ಖುಷಿ ಆಗ್ತಾ ಇರುತ್ತೆ. ನಾಳೆ ಬೆಳಗ್ಗೆ ಎಲ್ಲ ಹಿರಿಯರು ನಿನಗೆ ಸನ್ಮಾನ ಮಾಡಿದಾಗ ನಾನೆಲ್ಲ ಮಾಡಿದ್ದು ನಮ್ಮ ಅಣ್ಣ ಅಂತ ಹೇಳಬೇಕು ಅಂತ ಸೂರ್ಯಂಗೆ ಕೂಡ ಹೇಳ್ತಾನೆ ಮನೋಜ. ಅವನಿಗೆ ಬಿಲ್ಡಪ್ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ಇನ್ನೇನು ಅದನ್ನು ಫೈಲ ಅದಕ್ಕೂ ಮುಂಚೆ ಇರಲಿ, ಜನಗಳಿಗೊಂದು ಉಪಯೋಗ ಆದರೆ ಸಾಕು, ನನಗೆ ಆ ಬಹುಮಾನ ಏನು ಬೇಡ, ಜನಗಳ ಪ್ರೀತಿನೂ ನನಗೆ ಬೇಡ, ಅವ್ರಿಗೆ ಒಳ್ಳೇದಾದರೆ ಅಷ್ಟೇ ಸಾಕು ಅಂತ ಸೂರ್ಯ ಫಸ್ಟ್ ಅದರಲ್ಲಿ ಏನಿದೆ ಅಂತ ಓದು ಅಂತಂದಾಗ ಮನೋಜ್ ಅದನ್ನ ಓಪನ್ ಮಾಡ್ತಾನೆ. ಸೊ ಅದರಲ್ಲಿ ಏನಿರಲ್ಲ, ಬರೀ ಫೈಲ ಬಂದಿರ್ತಾನೆ. ಸೊ ಎಲ್ಲರೂ ಕೂಡ ಏನೋ ಮನೋಜ ನೀನು ಕೊಟ್ಟಿರೋ ಐಡಿಯಾ ಇದು ನೀನೇ ಸರಿ ಮಾಡಲಿಲ್ಲ ಅಂದರೆ ಹೆಂಗೋ ಮನೋಜ ಅಂತೇಳಿ ಅಣ್ಣ ತಮ್ಮ ಇಬ್ಬರು ಕೂಡ ಬೈತಾ ಇರ್ತಾರೆ. ಸೊ ಇನ್ನೇನು ಅದರಲ್ಲಿ ಇರೋದಿಲ್ಲ. ಸೊ ಬನ್ನಿ ಈಗ ಹೋಗೋಣ ಇಲ್ಲಿಂದ. ನಾವು ಎಷ್ಟು ಕಷ್ಟಪಟ್ಟು ಏನೇ ಪ್ರಯತ್ನ ಪಟ್ಟರು ಎಲ್ಲ ಹಾಳಾಯ್ತಲ್ಲ, ಏನು ಕಷ್ಟಪಟ್ಟರು ನಮಗೇನು ಮಾಡೋಕ್ಕಾಗಲಿಲ್ಲ, ಸೇಡೋನ್ ತೀರಿಸ್ಕೊಂಡು ಚೆನ್ನಾಗಿ ಹೊಡೆದ್ಬಿಟ್ಟು ಅಂತ ಹೇಳಿಬಿಟ್ಟು ಸೊ ಅಲ್ಲಿಂದ ಬರ್ತಾರೆ ಮನೆ ಕಡೆ. ಇನ್ನು ಇಲ್ಲಿ ಇವರೆಲ್ಲ ಊಟಕ್ಕೆ ಕಾಯ್ತಾ ಇದ್ದಾರೆ. ಅಂದರೆ ಇನ್ನೂ ಬರಲೇ ಇಲ್ವಲ್ಲ ಇವ್ರು ಎಲ್ಲೋದ್ರು ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಅಜಿತ್ ಮಾತ್ರ ತಪ್ಪಿಸ್ಕೊಂಡು ಹೋಗಿ ನಿಂತಿರ್ತಾನೆ. ಅಂದರೆ ವೇಷ ಹಾಕ್ಕೊಂಡಿರ್ತಾನೋ, ವೇಷ ಹಾಕ್ಕೊಂಡಿದ್ರು ಕೂಡ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ಬಂದು ನಿಂತಿರ್ತಾನೆ. ನಿನ್ಗೇನಾದ್ರು ಗೊತ್ತೇನಪ್ಪ ಇವ್ರು ಎಲ್ಲೋದ್ರು ಅಂತೇಳಿ ಇರುಕ್ರು ಕೇಳಿದಾಗ, ಅಂದರೆ ರಂಗನಾಥ್ ಕೇಳಿದಾಗ, ಇಲ್ಲ ನನಗೆ ಗೊತ್ತಿಲ್ಲ ಅಂಕಲ್, ನನಗೆ ಹೇಳಲಿಲ್ಲ ಅಂತ ಸುಳ್ಳು ಹೇಳ್ತಾನೆ ಅಜಿತ್ ಕೂಡ. ಸೊ ಇನ್ನೇನು ಎಲ್ಲೋದ್ರಪ್ಪ ಇವರು, ಬರಲೇ ಇಲ್ವಲ್ಲಪ್ಪ ಇವ್ರು ಎಲ್ಲೋದ್ರು, ಏನು ಕತ್ತೀವೋ ಅಂತ ಅಂದಾಗ ಎಲ್ಲ ಹಿಂಗೆ ಚರ್ಚೆ ಮಾಡ್ಕೊಂಡು ನಿಂತಿರ್ತಾರೆ ಊಟ ಮಾಡ್ದಂಗೆ. ಎಲ್ಲರೂ ಬಂದಾಗ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇನ್ನೇನು ಅದೆಲ್ಲ ಆದಮೇಲೆ ಮೀನು ಇದ್ಕೊಂಡು ಅತ್ತೆ ಎಲ್ಲೋದ್ಲು ಅಂತ ಕೇಳಿದಾಗ, ಅತ್ತೆ ಯಾಕೋ ತಲೆನೈತಿತ್ತಂತ ಮನಿಕೊಂಡಿದ್ದಾರೆ ಮಾವ ಅಂತೇಳಿ ಮೀನಾ ಹೇಳ್ತಾಳೆ. ಹಾಗಾದರೆ ಇವಾಗ ಇದ್ದಿದ್ರೆ ಏನಂತಿದ್ಲು ಅಂತ ಒಂದ್ಸರಿ ಮಿನಿಕ್ರಿ ಮಾಡಿ ತೋರಿಸು ಅಂತ ಶ್ರುತಿಗೆ ಹೇಳ್ತಾರೆ. ಅವಾಗ ಶ್ರುತಿ ಅವ್ರ ಅತ್ತೆ ಥರನೇ ಮಿನಿಕ್ರಿ ಮಾಡ್ತಾಳೆ. ಸೊ ನನ್ನ ಕಂದನ್ನ ಕರ್ಕೊಂಡು ಹೋಗ್ಬಿಟ್ರಾ, ನನ್ನ ಕಂದನ್ನ ಸಿಗಾಕಿಸ್ಬಿಟ್ರಾ, ನಮ್ಮ ಮನೋಜನ್ಗೆ ಏನು ಮಾಡಿದ್ರಿ ನೀವು ಅಂತೇಳಿ ಗೋಳಾಡ್ತಾ ಇದ್ಲು ಅಂತ ಹೇಳ್ಬಿಟ್ಟು ಮಿನಿಕ್ರಿ ಮಾಡ್ತಾಳೆ. ಇವರೆಲ್ಲರೂ ತುಂಬ ಖುಷಿ ಪಡ್ತಾರೆ ಅಜಿತ್ ಫ್ಯಾಮಿಲಿ. ಶ್ರವಣ್ ಏನಮ್ಮ ನೀನು ಇಷ್ಟು ಚೆನ್ನಾಗಿ ಮಾತಾಡ್ತೀಯಾ ಅಂತ ಅಂದಾಗ, ಅದಕ್ಕೆ ಅಲ್ವಾ ಮಿನಿಕ್ರಿ ಆರ್ಟಿಸ್ಟ್ ಆಗಿರೋದು ಅಂತ ಕೂಡ ಹೇಳ್ತಾರೆ. ಸೊ ಈಗ ಮನೋಜ ಮಾತಾಡ್ದಂಗೆ ಮಾತಾಡು ಅಂತಂದಾಗ ಕೂಡ ಮನೋಜ ಮಾತಾಡ್ದಂಗೆ ಕೂಡ ಮಾತಾಡ್ತಾಳೆ. ಸೊ ಅವ್ರ ಮಾವ ಮಾತಾಡ್ದಂಗೆ ಕೂಡ ಮಾತಾಡ್ತಾಳೆ. ಎಲ್ಲ ಕಾಮಿಡಿ ಮಾಡ್ಕೊಂಡು ನಗ್ತಾ ಇರ್ತಾರೆ. ಸೊ ತುಂಬ ಖುಷಿ ಆಗುತ್ತೆ. ಅವರು ಕೂಡ ಬರ್ತಾರೆ ಅಷ್ಟರಲ್ಲೇ. ಆ ವೇಷಗಳನ್ನೆಲ್ಲ ನೋಡ್ಬಿಟ್ಟು ಎಲ್ಲರೂ ಒಂದು ಕಡೆಯಿಂದ ಶಾಕ್ ಆಗಿಬಿಡ್ತಾರೆ. ಯಾಕಂದರೆ ವೇಷನೇ ಬಿಚ್ಚಾಕಿರಲ್ಲ ಇನ್ನು 4 ಜನ, ಆ ವೇಷದಲ್ಲೇ ಬರ್ತಾರೆ 4 ಜನ ಕೂಡ. ಅದನ್ನು ನೋಡಿ ಇವರೆಲ್ಲ ಏನು ಇವ್ರು ಈ ಥರ ವೇಷ ಹಾಕ್ಕೊಂಡಿದ್ದಾರೆ ಅಂತ ತುಂಬಾ ಶಾಕ್ ಆಗಿಬಿಡುತ್ತೆ ಮನೆಯವ್ರಿಗೆಲ್ಲ. ಶ್ರುತಿ ಮತ್ತು ಇಲ್ಲಿ ರೋಹಿಣಿ, ಮೀನಾ ಆಗಿರ್ಬೋದು, ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಶಾಕ್ ಆಗಿ ಅವ್ರ ವೇಷಗಳನ್ನ ನೋಡಿ, ಏನು ಇವರೆಲ್ಲ ಇದಕ್ಕೆ ಈ ಥರ ರೆಡಿಯಾಗಿ ಹೋಗಿದಾರಲ್ಲ, ಎಲ್ಲೋಗಿದ್ರು ಅಂತ ಹೇಳಿದಾಗ ಎಲ್ಲರೂ ಹೋಗಿ ಅವ್ರವ್ರ ಪಕ್ಕ ಜೋಡಿ ಪಕ್ಕದಲ್ಲಿ ಅವ್ರು ನಿಂತ್ಕೋತಾರೆ. ಇನ್ನು ಸೂರ್ಯನೂ ಅಷ್ಟೇ ಹೋಗಿ ನಿಂತ್ಕೋತಾನೆ. ಏನು ತಲೆ ಹಿಂಗೆ ಅಂದ್ಬಿಟ್ಟು ನಿಂತ್ಕೋತಾರೆ ಒಂದು ಕಡೆಯಲ್ಲೇ. ನಿಂತ್ಕೊಂಡ್ಬಿಟ್ಟು ಏನರಪ್ಪ ಇದ್ರ ವೇಷ ನೀವು, ಯಾಕ್ರಪ್ಪ ಎಲ್ಲೋಗಿದ್ರು ಅಂತ ಹೇಳಿ ಕೇಳಿದಾಗ ನೀವೇನಾದರೂ ಎಲ್ಲೋಗಿದ್ರಿ ಅಂತ ಹೇಳಿ ಶೂಟ್ ಮಾಡ್ಕೊಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಅಂಜು ಕೇಳ್ತಾಳೆ. ಇಲ್ಲ ಯಾವುದೂ ಶೂಟ್ ಮಾಡ್ಕೊಂಡಿಲ್ಲ ಅಂತ ಕೂಡ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ
ಮೀನಾ ಇದ್ಕೊಂಡು ರೀ ಏನ್ರಿ ಇದು ನಿಮ್ಮ ವೇಷ, ಎಲ್ಲೋಗಿದ್ರಿ, ಯಾಕ್ರಿ ಹೆಣ್ಮಕ್ಳು ವೇಷನ ಹಾಕ್ಕೊಂಡಿದ್ದೀರಾ ಅಂದಾಗ ಅವ ತಲೆಗೆ ಎಂಥದ್ದು ಪೆಗ್ ಹಾಕಿರ್ತಾರಲ್ವ ಅದನ್ನ ತೆಗಿತಾರೆ. ವಿಗ್ಗ ನಂಗೆ ಹೇಳಕ್ಕೆ ಬರ್ತಿಲ್ಲ, ಬೇಜಾರು ಮಾಡ್ಕೊಡು, ವಿಗ್ ಅಂತ ಅನಿಸುತ್ತೆ. ಸೊ ಅದನ್ನ ತೆಗಿತಾರೆ ಕಡೆಗೆ. ತೆಗೆದ್ಬಿಟ್ಟು ಇವ್ರು ಮಾತ್ರ ಅಜಿತ್ ಏನು ಗೊತ್ತಿಲ್ಲ ಅಂತ ಸುಮ್ಮನೆ ನಿಂತಿರ್ತಾನೆ. ಭೂಮಿ ಕೇಳ್ತಾಳೆ ಏನ್ರಿ ಇದೆಲ್ಲ ಅಂತ. ನಿನಗೇನು ನನಗೂ ಗೊತ್ತಿಲ್ಲ ಏನೋ, ನೀನು ಸುಮ್ಮನೆ ಆಮೇಲೆ ಹೇಳ್ತೀನಿ ಅಂತ ಅಜಿತ್ ಹೇಳ್ತಾನೆ. ಸೊ ಇನ್ನೇನು ಎಲ್ಲರೂ ಏನು ಎತ್ತ ಅಂತ ಕೇಳಿದಾಗ ಆವಾಗ ನಡೆದಿರೋದೆಲ್ಲ ಹೇಳಲೇಬೇಕು. ಎಲ್ಲೋ ಹೋಗಿದೆ ಸೂರ್ಯ, ಎಲ್ಗೋ ಹೋಗಿದ್ರಿ ನೀವೆಲ್ಲ, ಏನೋ ಅನಾಹುತ ಮಾಡ್ಕೊಬಂದ್ರಿ ಅಂತ ಕೇಳ್ತಾನೆ ರಂಗನಾಥ್. ಆವಾಗ ನಮ್ಮ ಲಕ್ಕಿನ ಮಲಗಿಸಿದ್ರಲ್ವ ಹೊಡೆದ್ಬಿಟ್ಟು, ಅವ್ರನ್ನ ನಾವು ಸುಮ್ಮನೆ ಬಿಡ್ತೀವ, ಈ ರೀತಿ ವೇಷನ ಹಾಕ್ಕೊಂಡೋಗಿ ಒಬ್ಬೊಬ್ಬರಿಗೆ ಸರಿಯಾಗಿ ಪಿಕ್ಚರ್ ಬಿಡಿಸ್ಬಂದ್ವಿ, ಸರಿಯಾಗಿ ಹೊಡೆದು ಬಂದ್ವಿ ಅಂತ ಕೂಡ ಹೇಳ್ತಾರೆ. ಆಗ ಹೇಳಿದ ತಕ್ಷಣ ಎಲ್ಲರೂ ಕೂಡ ಬಾಯಿ ಮೇಲೆ ಬೆಳ್ಳಿಕೊಂಡು, ಏನು ಯಾರು ನೀವಂತ ಗೊತ್ತಾಗ್ಲಿಲ್ವ ಅವ್ರಿಗೆ ಅಂದಾಗ, ನಾವು ಈ ರೀತಿ ವೇಷ ಹಾಕ್ಕೊಂಡೋದಾಗ ಅದೇ ಗೊತ್ತಾಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಅದೆಲ್ಲ ಆದಮೇಲೆ ಇನ್ನು ಮನೋಜ್ ನೀನು ಕೂಡ ಹೊಡೆದ ಅಂತ ರೋಹಿಣಿ ಕೇಳ್ತಾಳೆ. ಏನು ರೋಹಿಣಿ ನೀ ಈ ರೀತಿ ಕೇಳ್ತೀಯಾ, ನನಗೆ ನೋಡಿಯೋಕ್ಕೆ ಶಕ್ತಿ ಇಲ್ವಾ ಅಂತ ಅಂದಾಗ ಮನೆಯವರೇ ಹೇಳ್ತಾರೆ ಇದೆಲ್ಲ ಮನೋಜದ್ದೇ ಪ್ಲಾನಿಂಗು ಅಂತ ಹೇಳ್ಬಿಟ್ಟು. ಆವಾಗ ರೋಹಿಣಿಗೆ ಇದೆಲ್ಲ ನಿಂದ ಪ್ಲಾನಿಂಗು ಅಂತ ಹೇಳ್ಬಿಟ್ಟು ಕೇಳಿದಾಗ ಹೌದು ನಂದೇ ಪ್ಲಾನಿಂಗ್ ಅಂತ ಕೂಡ ಹೇಳ್ತಾನೆ. ಇನ್ನು ಇಲ್ಲಿ ಶ್ರುತಿ ಕೂಡ ಅಷ್ಟೇ, ಏನು ರವಿ ನೀನು ಕೂಡ ಹೊಡೆದಿಯಾ ಈ ರೀತಿ ಎಲ್ಲ ಅಂತ ಅಂದಾಗ, ಏನು ಶ್ರುತಿ ನಾನು ಏನು ಅಂದ್ಕೊಂಡಿದ್ಯಾ ನೀನು, ಏನು ಹೊಡಿದಲ್ಲೇ ಹಿಂದಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿದ್ಯಾ ಅಂತ ಕೂಡ ರವಿ ಹೇಳ್ತಾನೆ. ಸೊ ಅದೆಲ್ಲ ಆದಮೇಲೆ ಫೈನಲಿ ಅಂಜು ಕೇಳ್ತಾಳೆ ನಚ್ಚಿನ, ನೀವು ಹೊಡೆದಿರೋದೆಲ್ಲ ವಿಡಿಯೋ ಮಾಡ್ಕೊಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಇಲ್ಲ ಅಷ್ಟೊಂದೆಲ್ಲ ಟೈಮ್ ಇರಲಿಲ್ಲ ಅಂತ ನಚ್ಚಿ ಹೇಳ್ತಾನೆ. ಅದೆಲ್ಲ ಆದಮೇಲೆ ಇನ್ನು ದೇವಿಯನ್ನು ಇದ್ಕೊಂಡು ಅಲ್ಲ ನಿಮ್ಮ ಹತ್ರ ಎಡಿಸ್ಕೊಂಡು ಸುಮ್ಮನೆ ಇದನ್ನ ರೌಡಿ ಅಂತ ಅಂದಾಗ ಅವ್ನು ಚೆನ್ನಾಗಿ ಕುಡ್ಕೊಂಡು ಬಿದ್ಕೊಂಡಿದ್ದ, ಅವ್ನಿಗೇನು ಗೊತ್ತಾಗುತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಆದರೂ ಕೂಡ ನೀವು ಈ ರೀತಿ ಎಲ್ಲ ರಿಸ್ಕ್ ತೊಗೋಬಾರ್ದಿತ್ತು ಅಂತ ಕೂಡ ಇಲ್ಲಿ ಶ್ರವಣ್ಣವರು ಹೇಳ್ತಾರೆ. ಅದೆಲ್ಲ ಆದಮೇಲೆ ಎಲ್ಗೋ ಮುಗೀತಾ ಅಂತ ಅಂದ್ಕೊಂಡು ಸಮಾಧಾನದಾಗಿ ಇರಬೇಕಾದಾಗ ಅಜಿತ್ ಇದ್ಕೊಂಡು ಇಲ್ಲಿಗೆ ಮುಗಿಲಿಲ್ಲ, ಇದಿನ್ನೂ ತುಂಬ ದೊಡ್ಡದಾಗುತ್ತೆ, ಬೆಳಕರಿಬೇಕು, ಇದೆಲ್ಲ ಗೊತ್ತಾಗಬೇಕು ಅಂತಂದ್ರು ಕೂಡ ಅಜಿತ್ ಹೇಳ್ತಾನೆ. ಸೊ ಏನು ನಡೆಯುತ್ತೋ ಏನೋ ಒಂದು ಗೊತ್ತಾಗ್ತಿಲ್ಲ, ಏನು ಆಗ್ತಿದೆಯೋ, ಇಲ್ಲಿ ಏನು ನಡೆಯುತ್ತೋ, ಏನು ಬೆಳಕರಿದ್ರೆ ಏನಾಗುತ್ತೋ ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಎಲ್ಲರೂ ಕೂಡ ಟೆನ್ಷನಿಂದ ನಿಂತಿರ್ತಾರೆ. ಸೊ ನಚ್ಚಿ ಮಾತ್ರ ಬ್ರೋ ನೀವೇನು ತಲೆ ಕೆಡಿಸ್ಕೊಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ, ವೆಯ್ಟ್ ಮಾಡಿ ನೋಡೋಣ ಅಂತ ಕೂಡ ನಚ್ಚಿ ಅಜಿತನಿಗೆ ಹೇಳ್ತಾನೆ. ಅಲ್ಲ ಕಣೋ ನಚ್ಚಿ ನೀನು ಕೂಡ ಈ ರೀತಿ ಮಾಡೋಕ್ಕೋದೇನೋ ಅಂತ ಹೇಳ್ಬಿಟ್ಟು ರಾಮಣ್ಣ ಕೇಳಿದಾಗ, ಡ್ಯಾಡ್ ನಮ್ಮಪ್ಪನೂ ಒಂದೇಟು ನಾನು ಯಾವತ್ತೂ ಹೊಡೆದವರಲ್ಲ, ನಮ್ಮ ಮಾಮ್ ಕೂಡ ಯಾವತ್ತೂ ನನ್ನ ಹೊಡೆದಾರಲ್ಲ, ಬೇರೆ ಜೊತೆ ಹೊಡೆಸ್ಕೊಂಡು ನಾನು ಸುಮ್ಮನೆ ಇರೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಹೊಡೆದೆ ನಾನು ಕೂಡ ಹೋಗಿ ಅಂತ ಕೂಡ ನಚ್ಚಿ ಹೇಳ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಮನೋಜನೂ ರೋಹಿಣಿ ಸೈಡಿಗೆ ಬಂದು ಮಾತಾಡ್ತಾ ಇರ್ತಾರೆ. ಮತ್ತು ಈ ಅಜಿತ್ ಸಾಹೇಬ್ರು ಬೇರೆ ಬೆಳಗ್ಗೆ ಏನು ನಡೆಯಿತು ಅಂತ ಬೇರೆ ಹೇಳಿದ್ದಾರೆ. ನನ್ನ ಮಕ್ಳು ಏನಾದ್ರು ಬಂದ್ಬಿಟ್ಟು ನಮ್ಮನ್ನು ಕಬಡ್ಡಿ ಆಟದಲ್ಲೆಲ್ಲ ಸೋಲಿಸಿ ಆ ಸೇಡಿಕೊಂಡು ನಮ್ಮನ್ನೆಲ್ಲ ಹೊಡೆದಾಕ್ಬಿಟ್ರೆ ಹೇಗೆ ರೋಹಿಣಿ ಅಂತ ಅಂದಾಗ, ಮನೋಜ್ ಹೆದರ್ಕೋಬೇಡ ಮನೋಜ್, ಇಷ್ಟೊತ್ತೆಲ್ಲ ಧೈರ್ಯವಾಗಿ ಮಾಡಿ ಬಂದಿದ್ಯಾ, ಅದೇ ರೀತಿ ಧೈರ್ಯವಾಗಿ ಇರುವಂತೆ ಅಂತ ಕೂಡ ರೋಹಿಣಿ ಹೇಳ್ತಾಳೆ. ಲೊಟ್ಟೆ ಬಂದ್ಬಿಡಿಲಿ, ಧೈರ್ಯ ಅಂತೆ ಧೈರ್ಯ, ಅವ್ರೇನ ಬಂದು ಎರಡೆರಡು ತದಕಿದಾರೆ ಅಂದರೆ ನಮ್ಮ ಕತೆ ಮುಗ್ದೋಗುತ್ತೆ ಅಂತ ಕೂಡ ಮನೋಜ್ ಹೇಳ್ತಾ ಇರ್ತಾನೆ. ರೋಹಿಣಿ ಒಂದು ಕೆಲಸ ಮಾಡೋಣ, ನಿನಗೆ ಏನಾದರೂ ರಕ್ತನೋ ಇನ್ನೊಂದೇನೋ ಬಾಯಲ್ಲಿ ಬಂತು, ಹುಷಾರಿಲ್ಲ, ಮನೆಗೆ ಹೋಗ್ಬಿಟ್ಟಿದ್ದಾಳೆ ರೋಹಿಣಿ, ನಾನು ಊರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳ ಅಂದಾಗ, ನೋಡು ನನ್ನ ಮೇಲೆಲ್ಲ ಹುಷಾರಿಲ್ಲ ಅಂತೇಳಿ ಅಪ್ಪ ಹೇಳ್ಕೊಂಡು ಈ ರೀತಿ ಮಾಡಬೇಡ ಮನೋಜ್ ನೀನು ಅಂತ ಅಂದಾಗ, ನೋಡು ಇದನ್ನೆಲ್ಲ ಮಾಡ್ತಿರೋದು ಊರಿನ ಜನಕ್ಕೋಸ್ಕರ, ನೀನು ಈ ಕೆಲಸನ ಮಾಡಲೇಬೇಕು ಅಂತ ರೋಹಿಣಿ ಹೇಳ್ತಾಳೆ. ನೋಡು ರೋಹಿಣಿ ಸುಮ್ಮನೆ ನೆಪ ಅಷ್ಟೇ, ಏನು ಗೊತ್ತಾ, ಏನಾದರೂ ಬಾಯಲ್ಲಿ ಕೆಂಪು ದೊಯ್ಕೊಬಿಡೋದು, ರಕ್ತ ಬಂದಿತ್ತು ಅಂತ ಸುಳ್ಳು ಹೇಳೋದು ಅವ್ರ ಮನೆಯವ್ರ ಎದುರಿಗೆ ಹೇಳ್ಬಿಟ್ಟು ಈ ರೀತಿ ಮಾಡೋದು ಅಂತ ಕೂಡ ಮನೋಜ್ ಹೇಳ್ತಾ ಇರ್ತಾನೆ. ಬೇಡ ಮನೋಜ್ ಈ ರೀತಿ ಎಲ್ಲ ಮಾಡೋದು ಬೇಡ, ಸರಿ ಹೋಗಲ್ಲ, ನಾವು ಕೂಡ ನಿಂತು ಗೆಲ್ಲಬೇಕು ಅಂತ ಅಂದಾಗ, ಮತ್ತೆ ಒಂದು ಕೆಲಸ ಮಾಡಿ ಅಮ್ಮನ ಹತ್ರ ಹೇಳ್ಬಿಟ್ಟು ನಾವು ಊರಿಗೆ ಹೊರಟೋಗೋಣ ನಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಇಲ್ದಂಗೆ ಊರಿಗೆ ಕರ್ಕೊಂಡು ಅದೇ ಹೋಗ್ತಾನೆ ಮನೋಜ. ಸೊ ಅದಾದಮೇಲೆ ಇನ್ನೇನು ಬೆಳಕರಿಯುತ್ತೆ, ಇಲ್ಲಿ ಎಲ್ಲ ಆಟಕ್ಕೆ ಸಿದ್ಧವಾಗಿರ್ತಾರೆ, ಅಂದರೆ ಕಬಡ್ಡಿ ಆಟಕ್ಕೆ ಎಲ್ಲ ಸಿದ್ಧವಾಗಿ ಮನೆಯವರೆಲ್ಲ ಬಂದಿರ್ತಾರೆ ಇಲ್ಲಿಗೆ. ಇನ್ನು ಒಂದೊಂದು ಟೀಮ್ ಇಷ್ಟು ಜನ ಅಂತ ಇರ್ತಾರಲ್ವ, ಆ ಊರಿನ ಜನ ಕೂಡ ಎಲ್ಲ ಬರ್ತಾರೆ, ಮತ್ತು ಟೀಮ್ ಕೂಡ ಎಲ್ಲ ರೆಡಿ ಆಗುತ್ತೆ. ಊರಿನ ಜನ ಬಂದ್ಬಿಟ್ಟು ಎಲ್ಲರೂ ನಾವು ದೇವ್ರ ಹತ್ರ ಹೋಗ್ಬಿಟ್ಟು ಆಶೀರ್ವಾದನ ತೊಗೊಂಡು ಬಂದಿದ್ದೀವಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಕೂಡ ಆಡೋರಿಗೆ ದೇವರ ಆಶೀರ್ವಾದ ತೊಗೊಂಡು ಬಂದಿದ್ದೀವಿ ಅಂತ ಕೂಡ ಹೇಳ್ತಾರೆ. ಆಗ ಎಲ್ಲರಿಗೂ ಕೂಡ ಆಶೀರ್ವಾದ ತೊಗೊಂಡು ಬಂದಿದ್ದೀವಿ ಅಂದ ತಕ್ಷಣ ಇನ್ನು ಅವರು ಕೂಡ ಆಡೋರೆಲ್ಲ ಬರ್ತಾರೆ. ಶ್ರವಣ್ ಆಗಿರ್ಬೋದು, ರಾಮಣ್ಣ ಆಗಿರ್ಬೋದು, ಅಜಿತ್ ಆಗಿರ್ಬೋದು, ನಚ್ಚಿ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಇಷ್ಟು ಜನ ರೆಡಿಯಾಗಿ ಬರ್ತಾರೆ. ಸೊ ಇನ್ನೂ ಟೀಮಿಗೆ ಕಮ್ಮಿ ಇರ್ತಾರೆ ಒಬ್ಬರು. ಆವಾಗ ಇಲ್ಲಿ ಇನ್ನೊಬ್ನು ಇರ್ತಾನಲ್ವ ಸೂರ್ಯನ ಫ್ರೆಂಡು, ಅವನು ಕೂಡ ರೆಡಿಯಾಗಿ ಬರ್ತಾನೆ. ಸೊ ರೆಡಿಯಾಗಿ ಬಂದ ತಕ್ಷಣ ಅವನು ಬಿಲ್ಡಪ್ ಮೇಲೆ ಬಿಲ್ಡಪ್ ತೊಗೊಳ್ತಾನೆ ಆಟ ಆಡೋಕ್ಕೆ. ಸೊ ಆದರೂ ಕೂಡ ನನ್ನ ಒಂದು ಕಾಮಿಡಿ ಅಂತ ತುಂಬ ಚೆನ್ನಾಗಿ ನಡೆಯುತ್ತೆ ಇಲ್ಲಿ. ಇನ್ನೇನು ಅವರೆಲ್ಲ ರೆಡಿಯಾಗಿ ಬಂದಾದಮೇಲೆ ಒಂದು ಟೀಮ್ಗೆ ಎಲ್ಲರೂ ಕೂಡ ಸೆಟ್ ಆಗಿ ಹೋಗಿದ್ದಾರೆ.
ಸೊ ಅಜಿತ್ ಇದ್ಕೊಂಡು ಯಾರ್ಯಾರು ಎಲ್ಲೇನು ಆಟ ಆಡಬೇಕು, ಯಾರ್ಯಾರು ಯಾವ ಥರ ರೂಲ್ಸ್ ಫಾಲೋ ಮಾಡಬೇಕು, ಮಾವ ನೀವು ಕೂಡ ನೀನು ಅಪ್ಪ ಒಂದು ವೇಳೆ ಅವ್ರು ಹಿಡ್ಕೊಳಕ್ಕೆ ಬಂದರೆ ನೀವೇನು ಓದಾಡೋಕ್ಕೆ ಹೋಗಬೇಡಿ, ಬಿಟ್ಬಿಡಿ, ಔಟ್ ಆಗಿಬಿಡಿ, ನೀವು ಆ ನಂಬರ್ನ ನಾವು ತೊಗೊಳ್ತೀವಿ ಅಂತ ಕೂಡ ಅಜಿತ್ ಹೇಳ್ಕೊಡ್ತಾನೆ. ಸೊ ಈ ರೀತಿ ಕಬಡ್ಡಿ ಆಡೋಕ್ಕೆ ಏನೆಲ್ಲ ಒಂದು ಪ್ಲ್ಯಾನ್ ಮಾಡಬೇಕು ಅದನ್ನೆಲ್ಲ ಮಾಡ್ಕೋತಾರೆ. ಮತ್ತು ಇನ್ನೇನೆಲ್ಲ ಪ್ಲ್ಯಾನ್ ಮಾಡಿ ಆದಮೇಲೆ ಇನ್ನು ಚೇತು ಕೂಡ ಬರ್ತಾನೆ. ಚೇತು ಸೂರ್ಯನ ಫ್ರೆಂಡು, ಏಕೆಂದರೆ ಮನೋಜ ಊರು ಬಿಟ್ಟು ಹೋಗಿರ್ತಾನಲ್ವ ಇಲ್ದಂಗೆ ರೋಹಿಣಿ ಕರ್ಕೊಂಡು. ಸೊ ಹಾಗಾಗಿ ಇವಾಗ ಟೀಮಿಗೆ ಕಮ್ಮಿ ಇರೋದ್ರಿಂದ ಇಲ್ಲಿ ಚೇತು ಬರ್ತಾನೆ. ಚೇತು ಬಂದ ತಕ್ಷಣ ಅವಾಗ ಅಜಿತನ ಕೂಡ ಪರಿಚಯ ಮಾಡಿಕೊಡ್ತಾನೆ. ಸೊ ಅವರೆಲ್ಲ ಬಂದಿದ್ದಾದಮೇಲೆ ಇನ್ನು ಇವ್ರ ಕಡೆ ಎಲ್ಲ ಬರಬೇಕು, ಇನ್ನೂ ಬಂದಿರಲ್ಲ. ಇನ್ನು ಸೂರ್ಯ ಕೂಡ ಬರ್ತಾನಲ್ಲ, ಇವ್ರು ಕೂಡ ಬರ್ತಾರೆ. ಅವರು ಯಾರು ಇವ್ರ ಕಡೆ ಎಲ್ಲರೂ ಕೂಡ ಹುಲಿ ಕಡೆ ಎಲ್ಲರೂ ಕೂಡ ಬರ್ತಾರೆ. ಆವಾಗ ಚೇತು ಅಂತೂ ಕಾಮಿಡಿ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಕುಡ್ಕೊಂಡು ಓಡೋಣ ಬರ್ತಾ ಇರ್ತಾನೆ. ಅದನ್ನು ಇಲ್ಲಿ ರಂಗನಾಥ್ ನೋಡಿಬಿಟ್ಟು ತುಂಬ ಶಾಕ್ ಆಗ್ತಾರೆ. ಏನಕ್ಕಪ್ಪ ನೀನು ಬಂದಿದ್ಯಾ ಅಂತಂದಾಗ, ನಾನು ಸೂರ್ಯ ಫೋನ್ ಮಾಡ್ದೆ ಅಂಕಲ್ ಅದಕ್ಕೆ ಬಂದೆ ಅಂತ ಕೂಡ ಹೇಳ್ತಾನೆ. ಸೊ ಇನ್ನು ಅಜಿತ್ನ ಹತ್ರ ಏನೇನೋ ಗಿಮಿಕ್ ಮಾತುಗಳು ಮಾತಾಡ್ತಾ ಇರ್ತಾನೆ. ಅಜಿತ್ ಇದ್ಕೊಂಡು ಅವನ ಲೆಕ್ಕ ಇಲ್ದಂಗೆ ಮಾತಾಡ್ತಾ ಇರ್ತಾನೆ. ಆವಾಗ ಚೇತು ತುಂಬ ಬೇಜಾರಾಗ್ತಾ ಇರುತ್ತೆ. ಸೂರ್ಯ ಇದ್ಕೊಂಡು ಚೇತು ಸುಮ್ಮನೆ ಇರೋ, ಮಾತಾಡ್ಬಿಡ ಕಣೋ, ನೀನು ಆಟ ಆಡೋಕ್ಕೆ ಇಲ್ಲಿ ಬಂದಿರೋದಂತ ಕೂಡ ಹೇಳ್ತಾನೆ. ಆಗ ಊರಿನ ಜನ ಎಲ್ಲ ಸೇರಿಕೊಂಡು ಜೈಕಾರ ಹೇಳ್ತಾ ಇರ್ತಾರೆ. ಸೂರ್ಯನಿಗೆ ಜೈ ಜೈ ಅಂತ ಹೇಳ್ಬಿಟ್ಟು, ಮತ್ತು ಅಜಿತ್ನ ಕೂಡ ಜೈ ಜೈ ಅಂತ ಕೂಡ ಹೇಳ್ತಾರೆ. ಆಗ ಅಜಿತ್ ಕೂಡ ಹೇಳ್ತಾನೆ, ತುಂಬ ಹುಷಾರಾಗಿ ಕೇರ್ಫುಲ್ಲಾಗಿ ಆಟ ಆಡಬೇಕು, ಯಾರು ಕೂಡ ಸಿಗಾಕೋಬಾರ್ದು, ಸಿಗಾಕೊಂಡ್ರೆ ನಾವು ಹೇಗಾದರೂ ಆಗಿ ಪಾರಾಗಬೇಕು, ನಾವು ಇವ್ರನ್ನ ಗೆಲ್ಲಿಸ್ಕೊಡ್ಬೇಕು, ಈ ಜನಗಳನ್ನ ಗೆಲ್ಲಿಸ್ಬೇಕು ಸೂರ್ಯ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾನೆ. ಹೌದು, ನಮ್ಮ ಲಕ್ಕಿನ ಈ ರೀತಿ ಹೊಡೆದಿರೋದು ಒಂದು ಸಿಟ್ಟಿದ್ರೆ, ಈ ಊರಿನ ಜನ ಕಷ್ಟ ನೋಡಿ ಇನ್ನೊಂದು ನನಗೆ ಸಿಟ್ಟಿದೆ. ಅವ್ನು ಹೇಗಾದರೂ ಮಾಡಿ ಅಣಗಿಸ್ಬಿಟ್ಟು ನಾವು ಗೆದ್ದು ಊರಿನ ಜನಕ್ಕೆ ಒಳ್ಳೇದು ಮಾಡಲೇಬೇಕು ಅಂತ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಸೊ ಇವರೆಲ್ಲ ರೆಡಿ ಆದಮೇಲೆ ಈಗ ಹುಲಿ ಕಡೆಯವರೆಲ್ಲ ಬರಬೇಕಲ್ವಾ. ಸೊ ಇನ್ನೇನು ಹುಲಿ ಕಡೆಯವ್ರು ಕೂಡ ಎಲ್ಲ ರೆಡಿಯಾಗಿ ಬರ್ತಾರೆ. ಅದನ್ನು ಚೇತು ನೋಡ್ತಾನೆ. ಚೇತು ನೋಡ್ಬಿಟ್ಟು ಬಾಯಲ್ಲಿರ್ತಾವಲ್ಲ ನೀರು, ಅವ್ರನ್ನ ನೋಡಿದ ತಕ್ಷಣ ಭಯಪಟ್ಟು ಉಗಿದ್ಬಿಡ್ತಾನೆ ನೀರನ್ನ ಕಡಿಕೆ. ಇವರು ಯಾರು ಬಂದರು ಅಂತ ನೋಡಿದಾಗ ಇವರೆಲ್ಲ ತಿರುಗಿಸಿ ನೋಡ್ತಾರೆ. ಅವರೆಲ್ಲ ಏನು ಒಬ್ಬೊಬ್ಬರು ಇಷ್ಟಿಷ್ಟಪ್ಪ ಇರ್ತಾರೆ. ರಾತ್ರಿ ಚೆನ್ನಾಗಿ ಹೊಡಿಸ್ಕೊಂಡಿದ್ದಾರೆ. ಬೆಳಕರಷ್ಟೊತ್ತಿಗೆ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಟೀಮ್ಗೆ. ಇನ್ನು ಅವರೆಲ್ಲ ಬಂದಮೇಲೆ ಇವರು ಕೂಡ ಎಲ್ಲ ಶಾಕಿಂದ ನೋಡ್ತಾರೆ. ಭೂಮಿ ಕೂಡ ತುಂಬ ಶಾಕಿಂದನೇ ನೋಡ್ತಾಳೆ. ಮತ್ತು ಇಲ್ಲಿ ಇವರು ಕೂಡ ಅಷ್ಟೇ ಶಾಂತಿ ತುಂಬ ಶಾಕಿಂದ ನೋಡ್ತಾವ್ರೆ. ಫ್ಯಾಮಿಲಿ ಎಲ್ಲ ಅವ್ರನ್ನ ಸೇರಿಕೊಂಡು ತುಂಬ ಶಾಕಿಂದನೇ ನೋಡ್ತಾರೆ. ಸೊ ಬಂದ ತಕ್ಷಣ ಹೇಗೆ ಆಟ ಆಡೋದು, ಏನು ಮಾಡೋದು ಅನ್ನೋದು ಇವ್ರಿಗೂ ತಲೆ ಓಡ್ತಾರಲ್ಲ. ಸೊ ಅದೆಲ್ಲ ಆದಮೇಲೆ ಇನ್ನು ಹುಲಿಯ ಬಂದ್ಬಿಟ್ಟು ರಾತ್ರಿ ಬಂದು ಒಡೆದೋಗಿ ನಮ್ಮನ್ನು ಮಲಗಿಸಿರೋದಲ್ಲ, ಈಗ ಎಲ್ರಿ ನೋಡೋಣ ಅಂತ ಕೂಡ ಹುಲಿಯ ಹೇಳ್ತಾನೆ ಸಿಟ್ಟು ಮಾಡಿಕೊಂಡು. ಅವನಿಗೆ ಆಗ ಹುಲಿನಿಗೆ ಎಲ್ಲ ವಿಷಯನೂ ಗೊತ್ತಾಗೇ ಇರುತ್ತೆ, ಇವರೇ ಮಾಡಿರೋದು, ಇವರೇ ಬಂದು ಹೊಡೆದಿರೋದಂತ ಕೂಡ. ಆಗ ರಂಗನಾಥ್ ಅವರೆಲ್ಲರನ್ನ ನೋಡಿ ತುಂಬಾ ಶಾಕ್ ಆಗಿಬಿಟ್ಟು ಏನಾಗುತ್ತೋ ಏನು ಕತಿ ಅನ್ನೋದು ಒಂದು ಗೊತ್ತಾಗ್ತಾ ಇರಲ್ಲ. ಸೊ ಈ ನನ್ನ ಮಕ್ಕಳ ಜೊತೆ ನಮ್ಮ ಹುಡುಗರು ಗೆಲ್ತಾರೆ ಅನ್ನೋದು ಕೂಡ ಅವ್ರಿಗೆ ಡೌಟ್ ಆಗುತ್ತೆ. ಸೊ ಹುಲಿ ನೋಡಿದ್ರೆ ಅಷ್ಟೊಂದು ಜನನೆಲ್ಲ ಕರ್ಕೊಂಡು ಬಂದಿರ್ತಾನೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಮತ್ತು ನಾಳೆ ಒಂದು ಒಳ್ಳೆ ಎಪಿಸೋಡ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ, ನಾಳೆ ಕೂಡ ಅಷ್ಟೇ 9:30 ಇಂದ 10:30 ಒಳಗಡೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.